ನಮಸ್ಕಾರ ಸ್ನೇಹಿತರೆ. ನೀವು ವರ್ಡ್‌ಪ್ರೆಸ್ ಅಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅಥವಾ ಸ್ಟಾರ್ಟ್ ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ದೀರಾ? ಅಂದ್ರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್‌ಫುಲ್ ಆಗುತ್ತೆ. ವರ್ಡ್‌ಪ್ರೆಸ್ ಪ್ಲಗಿನ್ಸ್ ಅಂತಂದ್ರೆ ನಿಮ್ಮ ಒಂದು ಬ್ಲಾಗ್‌ಗೆ ಎಕ್ಸ್ಟ್ರಾ ಪವರ್ ಕೊಡುವಂತ ಒಂದು ಟೂಲ್ಸ್ ಅಂತಾನೆ ಹೇಳ್ಬೋದು. ಪ್ಲಗಿನ್ಸ್ ಇಲ್ದೆ ಪ್ರೊಫೆಷನಲ್ ಆಗಿ ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡೋದು ಒಂದು ಇಂಪಾಸಿಬಲ್ ಅಂತಾನೆ ಹೇಳ್ಬೋದು. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಪ್ರತಿ ಬ್ಲಾಗರ್ ಕಡ್ಡಾಯವಾಗಿ ಯೂಸ್ ಮಾಡಬೇಕಾಗಿರುವಂತ ಕೆಲವೊಂದು ಪ್ಲಗಿನ್ಸ್‌ಗಳನ್ನ ನಾನು ನಿಮಗೆ ಎಕ್ಸ್‌ಪ್ಲೈನ್ ಮಾಡ್ತಾ ಇದ್ದೀನಿ. ಮೊದಲ ಪ್ಲಗಿನ್ ಬಂದ್ಬಿಟ್ಟು ಎಸ್‌ಇಒ ಪ್ಲಗಿನ್. ಎಸ್‌ಇಒ ಅಂದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಜೇಷನ್. ಎಸ್‌ಇಒ ಇಲ್ಲದೆ ಗೂಗಲ್ ಟ್ರಾಫಿಕ್ ಬರೋದೇ ಇಲ್ಲ. ಇದಕ್ಕಾಗಿ ನೀವು ಬಳಸಬೇಕಾದಂತ ಪ್ಲಗಿನ್ ಯಾವ್ದಪ್ಪ ಅಂತಂದ್ರೆ ರಾಂಕ್ ಮ್ಯಾಥ್ ಮತ್ತೆ ಅಥವಾ ರಾಂಕ್ ಮ್ಯಾಥ್ ಬಿಟ್ಟು ಯೋಸ್ಟ್ ಎಸ್‌ಇಒ ನ ನೀವು ಯೂಸ್ ಮಾಡಬಹುದು. ಈ ಪ್ಲಗಿನ್ಸ್ ನಿಮಗೆ ಏನೇನೆಲ್ಲ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ರಾಂಕ್ ಮ್ಯಾಥ್ ಅಥವಾ ಯೋಸ್ಟ್ ಎಸ್‌ಇಒಗಳು ಬಿಟ್ಬಿಟ್ಟು ನಿಮಗೆ ಮೆಟಾ ಟೈಟಲ್ ಆಗಿರ್ಬೋದು, ಮೆಟಾ ಡಿಸ್ಕ್ರಿಪ್ಷನ್ ಅನ್ನ ಹಾಕೋದಕ್ಕೆ ಮಾಡುತ್ತೆ. ಅದೇ ರೀತಿ ಕೀವರ್ಡ್ ಅನ್ನ ಆಪ್ಟಿಮೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಸೈಟ್ ಮ್ಯಾಪ್ ಕ್ರಿಯೇಟ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಮತ್ತೆ ಕಂಟೆಂಟ್ ಇಂಪ್ರೂವ್ ಮಾಡೋದಕ್ಕೆ ಸಜೆಷನ್ಸ್ ಕೂಡ ಈ ಒಂದು ಪ್ಲಗಿನ್ಸ್‌ಗಳು ನಿಮಗೆ ಕೊಡುತ್ತೆ. ಬಿಗಿನರ್ಸ್ ಆಗಿದ್ರೆ ರಾಂಕ್ ಮ್ಯಾಥ್ ತುಂಬಾ ಈಸಿ ಆಗಿದೆ. ಅದನ್ನ ನೀವು ಯೂಸ್ ಮಾಡಬಹುದು. ನೆಕ್ಸ್ಟ್ ಪ್ಲಗಿನ್ ಬಂದ್ಬಿಟ್ಟು ಸ್ಪೀಡ್ ಆಪ್ಟಿಮೈಜೇಷನ್ ಪ್ಲಗಿನ್. ನಿಮ್ಮ ವೆಬ್‌ಸೈಟ್ ಸ್ಲೋ ಆಗಿದ್ರೆ ವಿಸಿಟರ್ಸ್ ಸೈಟ್ ಬಿಟ್ಟು 100% ಆಗಿ ಹೋಗ್ತಾರೆ. ಅದಕ್ಕೋಸ್ಕರ ನಿಮ್ದು ಒಂದು ಬ್ಲಾಗ್ ಏನಾಗುತ್ತಪ್ಪ ಅಂತಂದ್ರೆ ಗೂಗಲ್ ಸರ್ಚ್ ಅಲ್ಲಿ ಡ್ರಾಪ್ ಆಗೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ಅಂತ ಒಂದು ಬೆಸ್ಟ್ ಪ್ಲಗಿನ್ ಯಾವ್ದಪ್ಪ ಅಂತಂದ್ರೆ ಡಬ್ಲ್ಯೂಪಿ ರಾಕೆಟ್ ಅಥವಾ ಡಬ್ಲ್ಯೂ3 ಟೋಟಲ್ ಕ್ಯಾಚ್ ಅಂತ ಬರುತ್ತೆ. ಇವು ಏನ್ ಮಾಡುತ್ತಂದ್ರೆ ನಿಮ್ಮ ಒಂದು ಪೇಜ್ ಲೋಡ್ ಸ್ಪೀಡ್ ಅನ್ನ ಫಾಸ್ಟ್ ಆಗಿ ಮಾಡುತ್ತೆ. ಅದೇ ರೀತಿಯಾಗಿ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನ ಇಂಪ್ರೂವ್ ಮಾಡುತ್ತೆ. ರಿಮೆಂಬರ್ ಇಟ್ ಫಾಸ್ಟ್ ವೆಬ್‌ಸೈಟ್ ಅಂದ್ರೆ ಬೆಟರ್ ರಾಂಕಿಂಗ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ಲಗಿನ್ ಯಾವ್ದಪ್ಪ ಅಂತಂದ್ರೆ ಸೆಕ್ಯೂರಿಟಿ ಪ್ಲಗಿನ್. ವರ್ಡ್‌ಪ್ರೆಸ್ ಸೈಟ್ಸ್ ತುಂಬಾನೇ ಟಾರ್ಗೆಟ್ ಮಾಡೋರು ಇರ್ತಾರೆ. ಯಾಕಂತಂದ್ರೆ ಒಂದು ಸೈಟ್ ಬಂತಂದ್ರೆ ಹೊಸದಾಗಿ ತುಂಬಾ ಜನ ಟಾರ್ಗೆಟ್ ಅನ್ನ ಮಾಡ್ತಾರೆ ಅದನ್ನ. ಅದರ ಒಂದು ಬ್ಯಾಕ್ ಎಂಡ್ ಒಂದು ಲಾಗಿನ್ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ತುಂಬಾ ಜನ ಇದ್ ಮಾಡ್ತಿರ್ತಾರೆ. ಬಟ್ ಏನಂತಂದ್ರೆ ನಾವು ಅದಕ್ಕಾಗಿ ಒಂದು ಸೆಕ್ಯೂರಿಟಿ ಪ್ಲಗಿನ್ಸ್ ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಬೆಸ್ಟ್ ಪ್ಲಗಿನ್ ಅದಕ್ಕೆ ಇರುವಂತದ್ದು ಯಾವ್ದಪ್ಪ ಅಂತಂದ್ರೆ ವರ್ಡ್ ಪೆನ್ಸ್ ಸೆಕ್ಯೂರಿಟಿ. ಅಂದ್ರೆ ನೀವು ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಬಹುದು ವರ್ಡ್ ಪೆನ್ಸ್ ಸೆಕ್ಯೂರಿಟಿ ಅಂತ. ಪ್ಲಗಿನ್ ನಿಮಗೆ ಬರುತ್ತೆ. ಫ್ರೀ ವರ್ಷನ್ ಅನ್ನ ನೀವು ಯೂಸ್ ಮಾಡಬಹುದು. ಇದು ಫೈರ್ ವಾಲ್ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ. ಅದೇ ರೀತಿಯಾಗಿ ಮಾರ್ವೆಲ್ ಸ್ಕ್ಯಾನ್ ಕೂಡ ನೀವು ಇದರಲ್ಲಿ ಮಾಡಬಹುದು. ಲಾಗಿನ್ ಅಟ್ಯಾಕ್ಸ್ ಅನ್ನ ಬ್ಲಾಕ್ ಕೂಡ ನೀವು ಮಾಡಬಹುದು. ಫ್ರೀ ವರ್ಷನ್ ಬಿಗಿನರ್ಸ್‌ಗೆ ತುಂಬಾ ಯೂಸ್‌ಫುಲ್. ನೆಕ್ಸ್ಟ್ ಪ್ಲಗಿನ್ ಬರೋದು ಯಾವ್ದು ಅಂದ್ರೆ ಬ್ಯಾಕಪ್ ಪ್ಲಗಿನ್. ಯಾವತ್ತೋ ಒಂದಿನ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ಬೋದು ಅಥವಾ ಏನೋ ಒಂದು ಕಾರಣದಿಂದ ನಿಮ್ಮ ಒಂದು ವೆಬ್‌ಸೈಟ್ ಏನಂತಾರೆ ಹೋಗ್ಬೋದು. ಅಂದ್ರೆ ನಿಮ್ಮ ಒಂದು ವೆಬ್‌ಸೈಟ್ ಅಲ್ಲಿ ಇರುವಂತಹ ಕಂಟೆಂಟ್ ನೀವು ಕಳ್ಕೋಬಹುದು. ಅದಕ್ಕಾಗಿ ಬ್ಯಾಕಪ್ ಅನ್ನ ಇಟ್ಕೊಳ್ಳೋದು ಕಂಪಲ್ಸರಿ ಇರುತ್ತೆ. ಅದಕ್ಕೆ ಒಂದು ಬೆಸ್ಟ್ ಪ್ಲಗಿನ್ ಏನಪ್ಪಾ ಅಂತಂದ್ರೆ ಅಪ್ ಡ್ರಾಫ್ಟ್ ಪ್ಲಸ್ ಅಂತ. ಅಪ್ ಡ್ರಾಫ್ಟ್ ಪ್ಲಸ್. ಇದು ಆಟೋಮ್ಯಾಟಿಕ್ ಬ್ಯಾಕಪ್ ಅನ್ನ ತಗೊಳ್ತಾ ಇರುತ್ತೆ. ಗೂಗಲ್ ಡ್ರೈವ್ ಅಥವಾ ಡ್ರಾಪ್ ಬಾಕ್ಸ್‌ಗೆ ಸೇವ್ ಮಾಡ್ತಾ ಇರುತ್ತೆ. ಮತ್ತೆ ಒನ್ ಕ್ಲಿಕ್ ಅಲ್ಲಿ ನೀವು ರಿಸ್ಟೋರ್ ಕೂಡ ಮಾಡಬಹುದು. ಬ್ಯಾಕಪ್ ಪ್ಲಗಿನ್ ಇನ್‌ಸ್ಟಾಲ್ ಮಾಡದೆ ಬ್ಲಾಗಿಂಗ್ ದಯವಿಟ್ಟು ಸ್ಟಾರ್ಟ್ ಮಾಡಬೇಡಿ. ನೆಕ್ಸ್ಟ್ ಪ್ಲಗಿನ್ ಬಂದ್ಬಿಟ್ಟು ಡಿಸೈನ್ ಪ್ಲಗಿನ್. ಪ್ರೊಫೆಷನಲ್ ಲುಕಿಂಗ್ ಬ್ಲಾಗ್ ಬೇಕು ಅಂತಂದ್ರೆ ಈ ಪ್ಲಗಿನ್ಸ್ ಗಳನ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಸಿಂಪಲ್ ಒಂದು ಫ್ರೀ ಪ್ಲಗಿನ್ ಯಾವ್ದಪ್ಪ ಅಂತಂದ್ರೆ ಎಲಿಮೆಂಟರ್ ಪೇಜ್ ಬಿಲ್ಡರ್. ಡ್ರಾಗ್ ಅಂಡ್ ಡ್ರಾಪ್ ಮುಖಾಂತರ ಇದರಲ್ಲಿ ನೀವು ಡಿಸೈನ್ ಮಾಡಬಹುದು. ಈಸಿಯಾಗಿ ಡಿಸೈನ್ ಮಾಡಬಹುದು. ಅದೇ ರೀತಿಯಾಗಿ ಮೊಬೈಲ್ ಫ್ರೆಂಡ್ಲಿ ಪೇಜಸ್ ಗಳನ್ನ ಕ್ರಿಯೇಟ್ ಮಾಡಬಹುದು. ಫ್ರೀ ವರ್ಷನ್ ಬ್ಲಾಗರ್ಸ್‌ಗೆ ಸಾಕು. ನೆಕ್ಸ್ಟ್ ಪ್ಲಗಿನ್ ಬಂದ್ಬಿಟ್ಟು ಇಮೇಜ್ ಆಪ್ಟಿಮೈಜೇಷನ್ ಪ್ಲಗಿನ್. ಹೆವಿ ಇಮೇಜಸ್ ಇತ್ತಂದ್ರೆ ವೆಬ್‌ಸೈಟ್ ಅನ್ನ 100% ಆಗಿ ಸ್ಲೋ ಮಾಡುತ್ತೆ. ಪ್ಲಗಿನ್ ಬಂದ್ಬಿಟ್ಟು ಸ್ಮಶ್. SMUSH ಸ್ಮಶ್ ಅಂತ ಪ್ಲಗಿನ್ ಬರುತ್ತೆ. ಇದು ಇಮೇಜಸ್ ಎಲ್ಲಾನು ಕಂಪ್ರೆಸ್ ಮಾಡುತ್ತೆ. ಕ್ವಾಲಿಟಿ ಲಾಸ್ ಇಲ್ದೇನೆ. ಅದೇ ರೀತಿಯಾಗಿ ನಿಮ್ಮ ಸೈಟ್ ಸ್ಪೀಡ್ ಅನ್ನ ಕೂಡ ಇಂಪ್ರೂವ್ ಮಾಡುತ್ತೆ. ಎಸ್‌ಇಒ ಪಾಯಿಂಟ್ ವ್ಯೂ ಇಂದ ನೀವು ನೋಡಿದ್ರೆ ಮಸ್ಟ್ ಈ ಒಂದು ಪ್ಲಗಿನ್ ಅನ್ನ ಯೂಸ್ ಮಾಡಬೇಕು. ಯಾಕಂತಂದ್ರೆ ನೀವು ಒಂದು ಇಮೇಜ್ ಅನ್ನ ಅಪ್ಲೋಡ್ ಮಾಡಿದ್ರೆ ಅದು ಎಂಬಿಗಳಲ್ಲಿ ಇರುತ್ತೆ. ಈ ಪ್ಲಗಿನ್ ಏನ್ ಮಾಡುತ್ತಪ್ಪ ಅಂದ್ರೆ 100% ಆಗಿ ಕಂಪ್ರೆಸ್ ಮಾಡಿಬಿಟ್ಟು ಅದನ್ನ ಕೆಬಿಗಳಲ್ಲಿ ಕನ್ವರ್ಟ್ ಮಾಡಿಬಿಟ್ಟು ನಿಮ್ಮ ಒಂದು ಪೇಜ್ ಸ್ಪೀಡ್ ಆಗಿ ಓಪನ್ ಆಗೋ ತರ ಮಾಡುತ್ತೆ. ನೆಕ್ಸ್ಟ್ ಪ್ಲಗಿನ್ ಬಂದ್ಬಿಟ್ಟು ಗೂಗಲ್ ಸೈಟ್ ಕಿಟ್. ನಿಮ್ಮ ಬ್ಲಾಗ್ ಪರ್ಫಾರ್ಮೆನ್ಸ್ ಅನ್ನ ಚೆಕ್ ಮಾಡಬೇಕಾದ್ರೆ ಗೂಗಲ್ ಸೈಟ್ ಕಿಟ್ ಒಂದು ಆಪ್ಷನ್. ಅಂತಂದ್ರೆ ಇದೊಂದು ಪ್ಲಗಿನ್. ಇದು ಗೂಗಲ್ ಅನಾಲಿಟಿಕ್ಸ್ ಅನ್ನ ಡೈರೆಕ್ಟ್ ಆಗಿ ನಿಮ್ಮ ಸ್ಕ್ರೀನ್ ಅಲ್ಲಿ ತೋರಿಸುತ್ತೆ. ಸರ್ಚ್ ಕನ್ಸೋಲ್ ಅನ್ನ ತೋರಿಸುತ್ತೆ. ಅದೇ ರೀತಿಯಾಗಿ ಆಡ್ಸೆನ್ಸ್ ಎಲ್ಲಾನು ಒಂದೇ ಡ್ಯಾಶ್ ಬೋರ್ಡ್ ಅಲ್ಲಿ ನಿಮಗೆ ತೋರಿಸುತ್ತೆ. ಮತ್ತೆ ಅದರಲ್ಲಿ ನಿಮಗೆ ಏನಂತಂದ್ರೆ ಸ್ಪೀಡ್ ಕೂಡ ನಿಮಗೆ ತೋರಿಸುತ್ತೆ. ಅದನ್ನ ನೀವು ಅಲ್ಲಿ ಕಂಪ್ಲೀಟ್ ಆಗಿ ನೋಡಬಹುದು. ಟ್ರಾಫಿಕ್ ಆಗಿರ್ಬೋದು, ಕ್ಲಿಕ್ ಇಂಪ್ರೆಷನ್ಸ್ ಆಗಿರ್ಬೋದು ಈಸಿಯಾಗಿ ನೀವು ಅಲ್ಲಿ ಚೆಕ್ ಮಾಡ್ಕೋಬಹುದು ಈ ಒಂದು ಪ್ಲಗಿನ್ ಅಲ್ಲಿ. ನೆಕ್ಸ್ಟ್ ಪ್ಲಗಿನ್ ಬಂದ್ಬಿಟ್ಟು ಕಾಂಟಾಕ್ಟ್ ಫಾರ್ಮ್ ಪ್ಲಗಿನ್. ಪ್ರೊಫೆಷನಲ್ ಬ್ಲಾಗ್ ಆಗಿದ್ರೆ ಕಾಂಟಾಕ್ಟ್ ಫಾರ್ಮ್ ಇರಲೇಬೇಕು. ಅಂದ್ರೆ ಕಾಂಟಾಕ್ಟ್ ಪೇಜ್ ಇರಲೇಬೇಕು. ಬೆಸ್ಟ್ ಪ್ಲಗಿನ್ ಏನಪ್ಪಾ ಅಂದ್ರೆ ಡಬ್ಲ್ಯೂಪಿ ಫಾರ್ಮ್ಸ್ ಅಂತ ಬರುತ್ತೆ. ಕಾಂಟಾಕ್ಟ್ ಫಾರ್ಮ್ ಆಗಿರ್ಬೋದು, ಇಮೇಲ್ ಕಲೆಕ್ಷನ್ಸ್ ಆಗಿರ್ಬೋದು, ಯೂಸರ್ ಇಂಟರಾಕ್ಷನ್ ಆಗಿರ್ಬೋದು ಎಲ್ಲವೂ ಇದರಲ್ಲಿ ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬಹುದು. ಬಿಗಿನರ್ ಫ್ರೆಂಡ್ಲಿ ಒಂದು ಪ್ಲಗಿನ್ ಅಂತಾನೆ ಹೇಳ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರತಿ ಒಬ್ಬ ಬ್ಲಾಗರ್ ಕಡ್ಡಾಯವಾಗಿ ಇರಬೇಕಾದಂತಹ ಕೆಲವೊಂದು ಪ್ಲಗಿನ್ಸ್ ಗಳನ್ನ ನಾವು ನೋಡಿದ್ವಿ. ಈ ಪ್ಲಗಿನ್ಸ್ ಗಳನ್ನ ಇನ್‌ಸ್ಟಾಲ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಬ್ಲಾಗ್ ಸೆಕ್ಯೂರ್ ಇರುತ್ತೆ, ಫಾಸ್ಟ್ ಇರುತ್ತೆ ಮತ್ತೆ ಪ್ರೊಫೆಷನಲ್ ಆಗಿ ಇರುತ್ತೆ. ವಿಡಿಯೋ ನಿಮಗೆ ಹೆಲ್ಪ್‌ಫುಲ್ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.